ಇಲ್ಲಿ ತೆಗಿಗಿಲ್ಲ ರೀ ಏನು ತೆಗಿದ ಕಲಸ ಬೂದಳ ಪಿ ಎಚ್ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿ ಎಸ್ ಐ ಮೊರೆ ಮೇಡಮ್ ಮಾತಾಡ್ತಾರೆ. ನಮಸ್ತೆ ಎಲ್ಲರಿಗೂ. ನಾವು ಉತ್ತಳ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿ. ಸದರಿ ಘಟನಾ ನಡೆದ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಮಾಡಲಾಗಿ ಸ್ಥಳದಲ್ಲಿ ಸಾಕಷ್ಟು ನಾಶ ಆಗಿರೋದು ಕಂಡು ಬಂದಿರುತ್ತದೆ. ಸಾಕಷ್ಟು ಪಾಪ ರೈತಾಪಿ ಜನ ಒಂದು ವರ್ಷದ ಆಗುವಷ್ಟು ಸಾಕಷ್ಟು ಅವ್ರಿಗೆ ಕಾಳು, ಅವ್ರದ್ದು ಏನು ಸಣ್ಣ ಪುಟ್ಟ ಉಳಿತಾಯ, ಅವ್ರ ಬಂಗಾರ ಎಲ್ಲನೂ ತಾವು ಒಂದು ಸಣ್ಣ ಪುಟ್ಟ ಕುಟುಂಬದಾಗ ಇಟ್ಕೊಂಡು ಅವರು ಜೀವನ ಮಾಡೋರು. ಅಂಥವ್ರು ಇಂಥದ್ದೊಂದು ಆಕಸ್ಮಿಕ ಘಟನೆ ನಡೆದಾಗ ಎಲ್ಲರಿಗೂ ಒಂದು ಮನ ಕಲ್ಕುವಂಥ ಘಟನೆ ಇದು. ಯಾಕಂದ್ರೆ ಅವರು ಉಪಜೀವನ ಮಾಡುವಂಥ ಸಣ್ಣ ಪುಟ್ಟ ಇದು ಆಡು ಮೇಕೆ ಆಗಿರ್ಬೋದು, ಅವ್ರದ್ದು ಕಾಳು ಕಡಿ ಆಗಿರ್ಬೋದು ಎಲ್ಲನೂ ಸುಟ್ಟು ಕರಕಲಾಗಿರುವುದು ಕಂಡು ಬಂದಿರುತ್ತದೆ. ಹಾಗಾಗಿ ನಾವು ನಮ್ಮ ತಾಲೂಕು ಆಡಳಿತಕ್ಕೆ ಇದರದ್ದು ಸ್ಥಾನಿಕವಾಗಿ ಸ್ಥಳ ಘಟನೆ ಬಗ್ಗೆ ರಿಪೋರ್ಟ್ ಮಾಡ್ತೀವಿ. ನಮ್ಮ ಸರ್ಕಾರದಿಂದ ಆಗುವಂಥ ಸಾಧ್ಯದಷ್ಟು ನಾವು ಅವರಿಗೆ ಸಹಾಯವನ್ನು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೇವೆ. ನಾವು ಉತ್ತಳ ಗ್ರಾಮದ ಶಿವಾನಂದ ಸಾಲಿಮಠ ಅಂತ ಹೇಳಿ ಇಲ್ಲಿ ನಮ್ಮೂರ ಜಮೀನಿನಲ್ಲಿ ಈ ಬೂದಾಳ ಗ್ರಾಮದ ಚನ್ನಬಸು ಬಿರಾದರ್ ಅನ್ನೋರು ತೋಟದ ಮನೆ ಇವತ್ತು ಸಂಪೂರ್ಣ ಸುಟ್ಟು ಕರಕಲಾಗ್ಯದ. ಅವರು ಅಡುಗೆ ಬೆಳಗ್ಗೆ 9 ಗಂಟೆಗೆ ಅವ್ರ ಹೆಣ್ಮಕ್ಳು ಅಡುಗೆ ಮಾಡಿ ಹೊರಗಡೆ ಏನೋ ಕೆಲಸ ನಿಮಿತ್ತ ಹೊರಗೆ ಬಂದಾಗ ಮನೆ ಬೆಂಕಿಗೆ ಆವರಿಸ್ಕೊಂಡು ಮನೆಯಲ್ಲಿರುವ 3 ಕುರಿ, 12 ಚೀಲ ಗೋಧಿ, 4 ಚೀಲ ಜೋಳ, ಉಳ್ಳಾಗಡ್ಡಿ, ರೊಕ್ಕ, ಟೇಜರಾಗಿದ್ದು ಎಲ್ಲ ವಸ್ತು, ಅಡಿಗೆ ಹಿಟ್ಟು, ಉಪ್ಪು ಮೊದಲು ಮಾಡಿ ಸುಟ್ಟು ಕರಕಲಾಗ್ಯದ. ಅದಕ್ಕೆ ದಯಮಾಡಿ ತಾಲೂಕು ಆಡಳಿತ ಮಂಡಳಿ ಬಳಿ ವಿನಂತಿ ಇಷ್ಟೇ. ಪಾಪ ರೈತನ ಇವತ್ತು ಜೀವನನೇ ಒಂಥರ ಮುಕ್ತಾಯ ಅನ್ನೋ ಲೆಕ್ಕಕ್ಕೆ ಆಗ್ಯದ. ಅದಕ್ಕೆ ತಾಲೂಕು ಆಡಳಿತ ಮಂಡಳಿ ಮತ್ತು ಸರ್ಕಾರ ಈ ರೈತನ ತಕ್ಷಣ ನೆರವಿಗೆ ಬಂದು ಅವರಿಗೆ ಪರಿಹಾರ ಕೊಡಬೇಕಾಗಿ ಸರ್ಕಾರದಲ್ಲಿ ವಿನಂತಿ.